ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನೆಕ್ಸ್ಟ್ ಕಂಟಿನ್ಯೂಷನ್ ವೀಡಿಯೋ ಮಾಡ್ತೀನಿ ಅಂತೇಳಿ. ಅದರಿಂದ ಕಂಟಿನ್ಯೂಷನ್ ವೀಡಿಯೋ ಇದು. ನಾವು ವಿಷ್ಣುವರ್ಧನ್ ಸ್ಮಾರಕ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದು ಕಾರ್ ಮ್ಯೂಸಿಯಮ್ಗೆ. ನಾವು ಕಾರ್ ಮ್ಯೂಸಿಯಮ್ಗೆ ಎಂಟ್ರಿ ಆಗಿದ್ದ ಕೂಡಲೇ ಇಲ್ಲಿ ಲೆಫ್ಟ್ ಸೈಡ್ಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇತ್ತು. ಇಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಫೀ ಇರಲಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದು ಪಾರ್ಕಿಂಗ್ ಏರಿಯಾ ಅಂತ ಅನ್ಬೋದು. ಸೊ ಬನ್ನಿ ಕಾರ್ ಮ್ಯೂಸಿಯಂ ಹೇಗಿದೆ ಅಂತೇಳಿ ನೋಡೋಣ. ಈ ಕಾರ್ ಮ್ಯೂಸಿಯಂ ಹೆಸರು ಪಯಣ ಅಂತೇಳಿ. ಸಿಕ್ಕಾಪಟ್ಟೆ ದೊಡ್ಡ ಬಿಲ್ಡಿಂಗ್ ಅಂತ ಅನ್ಬೋದು. ಹಾಗೆ ಈ ಬಿಲ್ಡಿಂಗು ಒಂದು ಟೈರ್ ಮಾದರಿಯಲ್ಲಿ ಕಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಹಾಗೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ಗೆ ಬಂದರೆ ಒಂದು ರೆಸ್ಟೋರೆಂಟ್ ಕೂಡ ಇದೆ. ಹಾಗೆ ಅಲ್ಲೇ ರೆಸ್ಟ್ ರೂಮ್ಸ್ ಎಲ್ಲ ಇತ್ತು ಅದ್ರ ಪಕ್ಕದಲ್ಲಿ. ಸಿಕ್ಕಾಪಟ್ಟೆ ಬಿಲ್ಡಿಂಗ್ ಚೆನ್ನಾಗಿದೆ ಅಂತ ಅನ್ಬೋದು. ನೋಡಿ, ಇದೆ ಆ ಬಿಲ್ಡಿಂಗು. ಬನ್ನಿ ಒಳಗೆ ಹೋಗೋಣ, ಕಾರ್ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತೇಳಿ ನೋಡೋಣ. ಹೀಗೆ ಮ್ಯೂಸಿಯಂ ಎಂಟ್ರಿ ಆಗಿದ ಕೂಡಲೇ ನಿಮಗೆ ಎಂಟ್ರೆನ್ಸ್ ಎಲ್ಲ ಟಿಕೆಟ್ ಕೌಂಟರ್ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ಹೋಗಿ ಟಿಕೆಟ್ನ ತೊಗೊಂಡ್ವಿ. ಪರ್ ಹೆಡ್ 50 ರೂಪೀಸ್ ಇತ್ತು ಅಷ್ಟೇ. ನೋಡಿ ಹೇಗಿದೆ ಅಂತೇಳಿ ಬಿಲ್ಡಿಂಗು. ಸೊ ನಾವೀಗ ಕಾರ್ ಮ್ಯೂಸಿಯಂ ಒಳಗೆ ಎಂಟರ್ ಆಗೋ ಮುಂಚೆ ಈಗ ಲೆಫ್ಟ್ ಸೈಡಲ್ಲಿ ಒಂದು ಕಾರ್ನ ಶೋಕೇಸ್ ಮಾಡಿ ಇಟ್ಟಿದ್ರು. ಈ ಕಾರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇದ್ದಾರಲ್ಲ, ಅವ್ರು ಬಳಸ್ತಾ ಇದ್ದಿದ್ದಂತಹ ಕಾರ್ ಇದು. ಇವ್ರು ಯಾರು ಅಂತ ಎಲ್ಲರಿಗೂ ಗೊತ್ತಾ ಇದೆ ಅಲ್ವಾ? ಧರ್ಮಸ್ಥಳ ದೇವಸ್ಥಾನ ಇದೆಯಲ್ವಾ, ಅದರದ್ದು ಧರ್ಮಾಧಿಕಾರಿ ಇವರು. ಸೊ ಈ ಕಾರ್ ಮ್ಯೂಸಿಯಮ್ದು ಓನರ್ ಕೂಡ ಇವರೇನೆ. ಸೊ ನೋಡಿ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅವರು ಕಾಲೇಜ್ ಡೇಸಲ್ಲಿ ಬಳಸ್ತಾ ಇದ್ದಿದ್ದಂತಹ ಕಾರ್ ಅಂತೇಳಿ. ಸೊ ನಾವು ಮ್ಯೂಸಿಯಂ ಎಂಟರ್ ಆದ ಕೂಡಲೇ ಅಲ್ಲಿ ಈ ಪಯಣ ಕಾರ್ ಮ್ಯೂಸಿಯಂ ಇದೆಯಲ್ಲ, ಅದರದ್ದು ಬ್ಲೂ ಪ್ರಿಂಟ್ನ ಅಲ್ಲೇ ಇಟ್ಟಿದ್ರು. ನೋಡಿ ಎಷ್ಟು ಸಖತ್ತಾಗಿದೆ ಅಂತೇಳಿ. ಹಾಗೆ ಅಲ್ಲೇ ಒಂದು ಕಾರ್ದು ಬಾಡಿ ಕೂಡ ಇಟ್ಟಿದ್ರು, ಜಸ್ಟ್ ಎಕ್ಸ್ಪ್ಲನೇಷನ್ಗೋಸ್ಕರ ಅಂತ ಅನಿಸುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಎವಲ್ಯೂಷನ್ ವೀಲ್ಸ್ ಅಂತೇಳಿ ಇದೆ. ಹೀಗೆ ಸ್ಟಾರ್ಟಿಂಗ್ ಬಳಸ್ತಾ ಇದ್ದಿದ್ದು ವೀಲಿಂದ ಹಿಡಿದು ಪ್ರೆಸೆಂಟ್ ಇರೋ ವೀಲ್ವರೆಗೂ ಕೂಡ ಎವಲ್ಯೂಷನ್ ಆಗಿರೋ ಅಂಥದ್ದು ಅಲ್ಲಿ ನಿಮಗೆ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ರು. ಸೊ ನೋಡಿ, ಈ ಕುದುರೆ ಗಾಡಿ, ಎತ್ತಿನ ಗಾಡಿ, ಹೀಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ಹಳೆ ಕಾಲದ ವಸ್ತುಗಳಿಂದ, ಅಂದರೆ ಹಳೆ ಕಾಲದ ವೆಹಿಕಲಿಂದ ಹಿಡಿದು ಪ್ರೆಸೆಂಟ್ವರೆಗೂ ಇರೋವಂತಹ ವೆಹಿಕಲ್ದು ಕಲೆಕ್ಷನ್ಸ್ ಅಲ್ಲಿ ಇತ್ತು. ಸೊ ನೋಡಿ, ಕಾರ್ಗಳ ಕಲೆಕ್ಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನಾನು ಆದಷ್ಟು ಒಂದೊಂದೇ ಕಾರ್ದು ಇಂಡಿವಿಜುವಲ್ ಡೀಟೇಲ್ಸು ಕೂಡ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಪೂರ್ತಿ ಡೀಟೇಲ್ ಆಗಿ ನೋಡ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ ಅಂತೇಳಿ. ಸೊ ನಾವು ಈ ಥರ ಕಾರೆಲ್ಲ ನೋಡೇ ಇರೋದಿಲ್ಲ. ಸೊ ಈ ಥರ ಮ್ಯೂಸಿಯಮ್ಗಳಲ್ಲಷ್ಟೇ ನಮ್ಗೆ ಆಪ್ಷನ್ ನೋಡೋಕ್ಕೆ. ಈ ಕಾರ್ ಲವರ್ಸ್ ಇರ್ತಾರಲ್ವ, ಈ ಕಾರ್ ಅಂದರೆ ಹುಚ್ಚು ಪ್ರೇಮಿಗಳು ಇರ್ತಾರಲ್ಲ, ಅಂಥವ್ರಿಗಂತೂ ಈ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಥವ್ರು ಒಂದು ಸಲ ಆದರೂ ಈ ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಕೂಡ. ನಾವೆಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ ಅಂಥ ಕಲೆಕ್ಷನ್ಸು. ಹಳೆ ಕಾಲದ 1980s 1940s ಆ ಥರ ಹಳೆ ಕಾಲದ ವೆಹಿಕಲಿಂದ ಹಿಡಿದು ಪ್ರೆಸೆಂಟ್ ಈಗಿನ ಟ್ರೆಂಡಿ ಕಾರ್ ಇದೆಯಲ್ವ, ಆಡಿ, ಜಾಗ್ವಾರ್, BMW, ಆ ಥರ ಎಲ್ಲ ಥರ ಕಾರ್ ಕಲೆಕ್ಷನ್ಸು ಕೂಡ ಎಲ್ಲ ಇತ್ತು. ನೋಡಿ ಕಾರ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಈ ಕಾರ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತೇಳಿ. ವೈಟ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಇದೆ. ಸ್ವಲ್ಪ ಲೆಂದಿ ಕಾರ್ ಅಂತ ಅನ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು.
ಈ ಬ್ಲ್ಯಾಕ್ ಕಲರ್ ಕಾರ್ ಇದೆಯಲ್ಲ, ಇದು ಮೇ ಬಿ ಒಡೆಯರು ಯೂಸ್ ಮಾಡ್ತಾ ಇದ್ದಿದ್ದು ಕಾರ್ ಅಂತ ಅನಿಸುತ್ತೆ, ಮೈಸೂರು ಒಡೆಯರು. ಯಾಕಂತೇಳಿದ್ರೆ ಅಲ್ಲಿ ಅವ್ರದ್ದು ಫೋಟೋಸ್ ಹಾಕಿದ್ರು. ಸೊ ನಾನು ಹಾಗಾಗಿ ಅಂದ್ಕೊಂಡೆ, ಅಲ್ಲೆಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸಖತ್ತಾಗಿದೆ. ನೋಡಿ ಇಲ್ಲೆಲ್ಲ ಪಿಕ್ಚರ್ಸ್ ಹಾಕಿದ್ರಲ್ಲ, ಸೊ ನಾನು ಅಂದ್ಕೊಂಡಿದ್ದೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಕಾರ್ ಅಂತ ಅಂದ್ಕೊಂಡು. ಹಾಗೆ ಈ ಸೈಡ್ ಬಂದರೆ ಇಲ್ಲಿ ಟೂ ವೀಲರ್ಸ್ದು ಕಲೆಕ್ಷನ್ಸ್ ಇತ್ತು. ಹಳೆ ಕಾಲದ ಗಾಡಿಯಿಂದ ಹಿಡಿದು ಲೂನಾ, ಚೇತಕ್, ಆ ಥರ ಸುಮಾರು ವೆಹಿಕಲ್ಸ್ ಇತ್ತು. ನೋಡಿ ಎಷ್ಟು ಹಳೆ ಗಾಡಿಗಳೆಲ್ಲ ಇದೆ ಅಂತ. ನಾನು ಇದನ್ನೆಲ್ಲ ಫಿಲ್ಮಲ್ಲೇ ನೋಡಿದ್ದು. ಹಾಗೆ ಇಲ್ಲಿ ನೋಡಿ ರಾಯಲ್ ಎನ್ಫೀಲ್ಡು, ಹಾಗೆ ಸುಮಾರು ಈಗಿನ ಗಾಡಿಗಳು ಕೂಡ ಅಲ್ಲಿ ಕಲೆಕ್ಷನ್ಸ್ ಇಟ್ಟಿದ್ರು. ಸಿಕ್ಕಾಪಟ್ಟೆ ಡಿಫ್ರೆಂಟ್ ಬೈಕ್ಗಳಿತ್ತು, ನನಗೆ ಅದ್ರ ಹೆಸರೆಲ್ಲ ಅಷ್ಟು ಗೊತ್ತಿಲ್ಲ. ಅಲ್ಲಿ ಟೂ ವೀಲರ್ಸ್ದೆಲ್ಲ ಅಲ್ಲಿ ನೇಮಿಂಗ್ ಏನು ಮಾಡಿರಲಿಲ್ಲ, ಹಾಗಾಗಿ ನನಗೆ ಒಂದಷ್ಟು ಗಾಡಿಗಳದ್ದು ಹೆಸರು ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ಈ ಸೈಡ್ ನೀವು ಕಾರ್ ಕಲೆಕ್ಷನ್ಸ್ನ ನೋಡ್ಬೋದು. ತುಂಬ ಡಿಫ್ರೆಂಟ್ ಕಾರ್ಸ್ ಇತ್ತು ಅಂತ ಅನ್ಬೋದು. ಪೇಂಟು ಅಷ್ಟೇ ರೀಪೇಂಟಿಂಗ್ ಮಾಡಿ ಇಟ್ಟಿದ್ರು ಅಂತ ಅನಿಸುತ್ತೆ. ಆ ಲೈಟಿಂಗ್ಸಿಗೂ ಆ ಕಾರ್ಗೂ ಲುಕ್ಕು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಟ್ರೆಂಡಿ ಕಾರ್ಸ್ಗಳೆಲ್ಲ ಇದೆ ಅಂತ ಅನ್ಬೋದು. ಈ ಕಾರ್ ನೋಡಿ ಹೇಗಿದೆ ಅಂತೇಳಿ. ಸ್ವಲ್ಪ ಉದ್ದ ಇದೆ, ಹಾಗೆ ತುಂಬಾ ಇಷ್ಟ ಆಯಿತು ನನಗೆ ಈ ಕಾರು. ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿತ್ತಿದ್ದು. ಹಾಗೆ ಇಲ್ಲಿ ಕ್ಯಾಮರಾ ಎಲ್ಲ ಇಟ್ಟಿದ್ರು. ಸೊ ಮೇ ಬಿ ಇದು ಮೂವಿಲಿ ಅದು ಯೂಸ್ ಮಾಡಿರೋಂಥ ಕಾರ್ ಅಂತ ಅನಿಸುತ್ತೆ. ನೋಡಿ ಈ ಫ್ಲೋರಲ್ಲಿ ಇರೋವಂಥ ಕಾರ್ ಕಲೆಕ್ಷನ್ಸ್ ನೋಡಿದ್ರೆ ಅಲ್ವಾ, ಇದು ಕೆಳಗಡೆ ಇರುವಂತಹ ಕಾರ್ ಕಲೆಕ್ಷನ್ಸು. ಇಲ್ಲಿ ಸ್ವಲ್ಪ ಟ್ರೆಂಡಿ ಕಾರ್ಸ್ ಎಲ್ಲ ಇತ್ತು ಅಂತ ಅನ್ಬೋದು. ಸೊ ಸ್ಟಾರ್ಟಿಂಗ್ ಹಳೆ ಕಾಲದ ಕಾರಿಂದ ಹಿಡಿದು ಪ್ರೆಸೆಂಟ್ ಇರೋವಂಥ ಕಾರ್ವರೆಗೂ ಕೂಡ ಅಲ್ಲಿ ಕಲೆಕ್ಷನ್ಸ್ ಮಾಡಿ ಇಟ್ಟಿದ್ರು. ನೋಡಿ ಈ ಕಾರ್ ಹೇಗಿದೆ ಅಂತೇಳಿ. ಒಂದು ಅರ್ಧ ನಿಮಿಷ ಹಾಗೆ ನಿಂತ್ಕೊಂಡು ನೋಡ್ಬೋದಿತ್ತು. ಇಲ್ಲಿ ಕೆಳಗಡೆ ಫ್ಲೋರ್ಗೆ ಬಂದ ಕೂಡಲೇ ಇಲ್ಲಿ ಸ್ಟಾರ್ಟಿಂಗಲ್ಲೇ 3 ಟೂ ವೀಲರ್ನ ಇಟ್ಟಿದ್ರು. ಹಾಗೆ ಇಲ್ಲೊಂದು ನೋಡಿ ಸಫಾರಿ ಗಾಡಿ ಥರ ಒಂದು ಗಾಡಿನ ಇಟ್ಟಿದ್ದಾರೆ.
ಹಾಗೆ ಇಲ್ಲೊಂದು ಕಾರ್ ಇದೆ ನೋಡಿ. ಆ್ಯಕ್ಚುಲಿ ಇಲ್ಲಿ ವಿಷ್ಣುವರ್ಧನ್ ಸರ್ ಪೋಸ್ಟರ್ ಹಾಕಿದ್ರು, ಮೇ ಬಿ ಇದು ಅವ್ರು ಬಳಸ್ತಿದ್ದ ಕಾರ್ ಅಂತ ಅನಿಸುತ್ತೆ. ಆಲ್ರೆಡಿ ನಾನು ಒಂದು ಕಾರ್ನ ನಿಮಗೆ ವಿಷ್ಣುವರ್ಧನ್ ಸರ್ ಸ್ಮಾರಕ ಇದೆಯಲ್ಲ ಅಲ್ಲಿ ತೋರಿಸಿದ್ದೆ. ಇಲ್ಲಿ ಅವ್ರ ಪೋಸ್ಟರ್ ಇರೋದ್ರಿಂದ ಮೇ ಬಿ ಅವ್ರ ಮೂವಿಲಿ ಯೂಸ್ ಮಾಡಿದ ಕಾರ ಅಥವಾ ಅವ್ರ ಪರ್ಸ್ನಲ್ ಕಾರ ಅಂತ ಐಡಿಯಾ ಇಲ್ಲ, ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಸೊ ನಾನು ಗೆಸ್ ಮಾಡಿದ್ದು ಅವ್ರು ಬಳಸ್ತಾ ಇದ್ದಿದ್ದು ಕಾರ್ ಅಂತಲೇ ಅನಿಸುತ್ತೆ ಇದು. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರದ್ದು ಫೋಟೋ ಹಾಕಿದ್ದಾರೆ ನೋಡಿ. ಹಾಗೆ ನೋಡಿ ಇಲ್ಲಿ 2 ಲಾರಿಗಳನ್ನ ಇಟ್ಟಿದ್ರು. ಇದು ಮೇ ಬಿ ಧರ್ಮಸ್ಥಳದಲ್ಲಿ ಟೆಂಪಲ್ಗೋಸ್ಕರ ಏನಕ್ಕಾದರೂ ಬಳಸ್ತಾ ಇದ್ದಿದ್ದ ಲಾರಿ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಲಾರಿ ಮೇಲೆ ಧರ್ಮಸ್ಥಳ ಅಂತ ನೇಮಿಂಗ್ ಮಾಡಿದರು. ಮೇ ಬಿ ಅಲ್ಲಿ ಏನಾದರೂ ಅಲ್ಲಿನ ಕೆಲಸಕ್ಕೆ ಬಳಸ್ತಾ ಇದ್ದಿದ್ದು ಗಾಡಿಗಳಂತ ಅನಿಸುತ್ತೆ ಇದು. ಹಾಗೆ ಇಲ್ಲಿ ನೋಡಿ ಒಂದು ಹೆವಿ ಗಾಡಿ ಇಟ್ಟಿದ್ದಾರೆ. ಇದು ಮಿಲಿಟರಿ ಟ್ರಕ್, ಸ್ವಲ್ಪ ಹೆವಿನೇ ಇದೆ ಅಂತ ಅನ್ಬೋದು. ಸೊ ನೋಡಿ ಇಲ್ಲೊಂದು ಕಾರ್ ಇದೆ ಅಲ್ಲ, ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತೇಳಿ. ಮುಂದೆ ಬಾಡಿ ಮಾತ್ರ ಮೆಟಲ್ಲು, ಹಿಂದೆ ಇದೆಯಲ್ಲ ಅದು ಪೂರ್ತಿ ವುಡ್ಡಿಂದ ಮಾಡಿರೋ ಅಂಥದ್ದು. ಒಳ್ಳೆ ಹಳೆ ಕಾಲದ ಸೋಫಾ ಥರ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಫ್ಯಾನ್ಸಿ ಆಗಿದೆ. ಹಾಗೆ ಇದು ಮೂವಿಂಗ್ ಪೊಸಿಷನಲ್ಲೇ ಇಟ್ಟಿದ್ದಾರೆ. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ನಾವೊಂದು ಅರ್ಧ ನಿಮಿಷ ನಿಂತ್ಕೊಂಡು ನೋಡ್ಬೋದು, ಆ ಥರ ಒಂದು ಪೊಸಿಷನಲ್ಲಿ ಇತ್ತು ಅದು. ಇದೇ ರೀತಿ ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ, ಬನ್ನಿ ಹೀಗೆ ನೋಡ್ತಾ ಹೋಗೋಣ. ಮೇಲಿಂದ ಆಗಲೇ ಒಂದು ಕಾರ್ ತೋರಿಸ್ತಾ ಇಲ್ವಾ, ಬ್ಲ್ಯಾಕ್ ಕಲರ್ ಕಾರು, ಅದೇ ಮೂವಿಂಗ್ ಪೊಸಿಷನ್ಲಿದೆ ಅಂತೇಳಿ ನೋಡಿ, ಅದೇ ಇದು. ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಇದು.
ಹಾಗೆ ಇಲ್ಲೊಂದು ತುಂಬಾ ಅಟ್ರಾಕ್ಟಿವ್ ಆಗಿ ಡಿಫ್ರೆಂಟಾಗಿ ತುಂಬ ಮಲ್ಟಿ ಕಲರ್ಸಲ್ಲಿ ಒಂದು ವ್ಯಾನ್ ಇತ್ತು. ಹಾಗೆ ಇಲ್ಲಿ ನೋಡಿ ಒಂದು ಕಾರ್ನ ಪೂರ್ತಿ ಸಪ್ರೇಟಾಗಿ ಪಾರ್ಟ್ಸ್ನೆಲ್ಲ ಬೇರೆ ಬೇರೆ ಮಾಡಿ ಹೀಗೆ ಹ್ಯಾಂಗ್ ಮಾಡಿದರು. ಮೇ ಬಿ ಯಾರಿಗಾದ್ರೂ ಎಕ್ಸ್ಪ್ಲನೇಷನ್ ಕೊಡೋಕ್ಕೋಸ್ಕರ ಅಂತ ಅನಿಸುತ್ತೆ. ಅಂದರೆ ಬಂದವ್ರಿಗೆ ಏನಾದ್ರು ಎಕ್ಸ್ಪ್ಲನೇಷನು ಅಥವಾ ನೀವೇ ಒಬ್ಬರಿಂದ ಒಬ್ಬರಿಗೆ ಒಂದು ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ನೀಟಾಗಿ ಒಂದು ಕಾರ್ ಬಗ್ಗೆ ಡೀಟೇಲ್ಸ್ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತ ಅನ್ಬೋದು. ಒಂದೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಈ ಜಾಗದಿಂದ. ಇದೆಲ್ಲ ಇದೆಯಲ್ಲ, ಇದು ಪಯಣ ಮ್ಯೂಸಿಯಂ ಇದೆಯಲ್ಲ, ಅದರದ್ದು ಪೋಸ್ಟರ್ಸ್ ಇದು. ಹಾಗೆ ಈ ಸೈಡ್ ಇನ್ನೂ ಸ್ವಲ್ಪ ಕಾರ್ ಕಲೆಕ್ಷನ್ಸ್ ಇತ್ತು. ನೋಡಿ, ಇಲ್ಲಿಗೆ ಈ ಕಾರ್ ಕಲೆಕ್ಷನ್ಸ್ ಮುಗೀತು. ನೆಕ್ಸ್ಟ್ ನಮಗೆ ಇಲ್ಲಿ ಹಳೆ ಕಾಲದ ವಸ್ತುಗಳದ್ದು ಇಲ್ಲಿ ಕಲೆಕ್ಷನ್ಸ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಅದೆಲ್ಲ ಹೇಗಿದೆ ಅಂತೇಳಿ ನೋಡೋಣ. ಇಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಅಡುಗೆ ಮನೇಲಿ ಬಳಸ್ತಾ ಇದ್ರಲ್ಲ ವಸ್ತುಗಳು, ಅದರನ್ನೆಲ್ಲ ಇಲ್ಲಿ ಒಂದೇ ಕಡೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಬ್ಯಾಸ್ಕೆಟ್, ಹಣ್ಣಿನ ಬ್ಯಾಸ್ಕೆಟ್ ಆಗಲಿ, ಹೀಗೆ ಸುಮಾರು ವಸ್ತುಗಳು ಇದೆ. ಈ ಸೌಟ್ ಅಂತ ಎಲ್ಲ ನಾವೇನು ಹೇಳ್ತೀವಿ, ಸೌಟು, ಈಳ್ಗೆ ಮಣೆ, ತುರೆ ಮಣೆ, ಹೀಗೆ ಗರ್ಗಸ, ತುಂಬ ಡಿಫ್ರೆಂಟ್ ವಸ್ತುಗಳಿತ್ತು. ನೋಡಿ, ಅಲ್ಲಿ ರೇಷ್ಮೆ ಎಣಿತಾರಲ್ಲ ಅದ್ರದ್ದು ಮೆಷಿನ್ನು, ಹೀಗೆ ಸುಮಾರು ಹಳೆ ಕಾಲದ ವಸ್ತುಗಳು ಅಲ್ಲಿ ಇಟ್ಟಿದ್ದಾರೆ. ಈ ಗ್ರಾಮ್ ಲೆಕ್ಕದಲ್ಲೆಲ್ಲ ತೂಕ ಮಾಡ್ತಾರಲ್ಲ, ಇದು ಮೇ ಬಿ ಆಚಾರ್ಯ ಅಂಗಡಿಲಿರುತ್ತೆ ನೋಡಿ. ಆ ಥರ ವೇಯಿಂಗ್ ಮಿಷಿನ್ಸು ನಾವೀಗೆಲ್ಲ ಬಳಸ್ತೀವಲ್ಲ, ಬಾಣಲಿ ಅಥವಾ ಕಡಾಯಿ, ನಾನ್ ಸ್ಟಿಕ್ ಅಂತೇಳಿ, ಆಗಿನ ಕಾಲದಲ್ಲಿ ನೋಡಿ ಆ ಥರ ವಸ್ತುಗಳನ್ನ ಬಳಸ್ತಾ ಇದ್ರು. ಹಾಗೆ ಇಲ್ಲಿ ಮಜ್ಜಿಗೆ ಕಡಿಯೋಂಥ ಕೋಲ್ ನೋಡಿ ಅಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪಡ್ಡು ಮಾಡ್ತೀವಲ್ಲ ನೋಡಿ, ಪಡ್ಡುದು ತವಾ ಎಲ್ಲ, ಆ ಥರ ಎಲ್ಲ ತುಂಬ ವಸ್ತುಗಳೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಸುಮಾರು ವಸ್ತುಗಳ ಹೆಸರು ಕೂಡ ನನಗೆ ಗೊತ್ತಿಲ್ಲ, ಎಲ್ಲೂ ಕೂಡ ನೇಮಿಂಗ್ ಮಾಡಿರಲಿಲ್ಲ ಅಲ್ಲಿ. ಸೊ ನೇಮಿಂಗ್ ಮಾಡಿದರೆ ಚೆನ್ನಾಗಿರೋದು, ನಮಗಿನ್ನೂ ಈಸಿಯಾಗಿ ಅರ್ಥ ಆಗೋದು. ಏನಕ್ಕಂದರೆ ಕೆಲವೊಂದು ವಸ್ತುಗಳ ಪರಿಚಯ ನಮಗೆ ಇರೋದಿಲ್ಲ ಅಲ್ವಾ. ಹಾಗೆ ಇಲ್ಲಿ ನೋಡಿ 3-4 ಥರದ್ದು ವೆರೈಟೀಸ್ ಆಫ್ ಟೈಪ್ ರೈಟರ್ಸ್ ಇದೆ, ತುಂಬ ಡಿಫ್ರೆಂಟ್ ಆಗಿದೆ ಅನ್ಬೋದು. ಇದನ್ನ ನಾನೆಲ್ಲೂ ನೋಡಿರಲಿಲ್ಲ. ಹಾಗೆ ಹೇಳಿದ್ನಲ್ಲ, ತುಂಬ ವಸ್ತುಗಳ ಬಗ್ಗೆ ನನಗೆ ಗೊತ್ತಾಗಲೇ ಇಲ್ಲ ಏನೇನು ವಸ್ತುಗಳದು ಅಂತೇಳಿ. ನೋಡಿ, ಇದು ಆಗಿನ ಕಾಲದ
ಪೇಪರ್ಸ್ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಲೆಟರ್ಸ್. ಈಗ ಪಂಚಾಂಗ ಎಲ್ಲ ಅಂತೀವಲ್ಲ ನೋಡಿ, ಆವಾಗ ಆ ಥರ ಇತ್ತು ಅನ್ಸುತ್ತೆ ಅಲ್ಲಿ ಪಂಚಾಂಗ. ಇಲ್ಲೊಂದು ಲೆಟರ್ ಕೂಡ ಕನ್ನಡದಲ್ಲಿ ಬರೆದಿದ್ರು. ಇಲ್ಲಿ ನೋಡಿ, ಇದು ಆಗಿನ ಕಾಲದ ಲಾಕರು, ಗೋಲ್ಡು ಮತ್ತು ಅಮೌಂಟ್ ಎಲ್ಲ ಇಡ್ತಾ ಇದ್ರಲ್ಲ ಅದು. ಹಾಗೆ ಇಲ್ಲೊಂದಷ್ಟು ಫೋಟೋಸ್ನ ಹ್ಯಾಂಗ್ ಮಾಡಿದರು. ಇದೆಲ್ಲ ನೋಡಿ ಆಗಿನ ಕಾಲದ ನಾಣ್ಯಗಳು, ಆಗ ಬಳಸ್ತಾ ಇದ್ರಲ್ಲ ಕಾಯಿನ್ಸ್, ಅದ್ರ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನಾವು ಹುಡುಕ್ತಾ ಇದ್ವಿ ಅಲ್ಲಿ ನಮಗೆ ಗೊತ್ತಿರೋವಂಥ ಕಾಯಿನ್ಸ್ ಯಾವುದಾದ್ರೂ ಇದೆಯಾ ಅಂತೇಳಿ. ಕಾಯಿನ್ಸ್ ಮಾತ್ರ ಅಲ್ಲ, ನೋಟ್ಗಳದ್ದು ಕೂಡ ಕಲೆಕ್ಷನ್ಸ್ ಇತ್ತು. ಹಾಗೆ ಇಲ್ಲಿ ಸ್ಟಾಂಪ್ಗಳದ್ದು ಕೂಡ ಕಲೆಕ್ಷನ್ಸ್ ಇತ್ತು. ಹಾಗೆ ಇಲ್ಲಿ ನೋಡಿ ಗೋಲ್ಡ್ ಸ್ಟಾಂಪ್ ಕೂಡ ಇದೆ. ನೋಡಿ ಇಲ್ಲಿ ಆವಾಗಿನ ಕಾಲದ್ದೆಲ್ಲ ವೆಪನ್ಸ್ ಇಟ್ಟಿದ್ದಾರೆ, ಯುದ್ಧಕ್ಕೆಲ್ಲ ಬಳಸ್ತಾ ಇದ್ರಲ್ಲ ಅಂಥ ವಸ್ತುಗಳು. ಹಾಗೆ ಗನ್ಸು ಅಷ್ಟೇ, ಚಿಕ್ಕದ್ರಿಂದ ಹಿಡಿದು ಬೇಟೆಗೆಲ್ಲ ಬಳಸ್ತಾ ಇದ್ರಲ್ಲ ಆ ಥರ ಗನ್ದು ಕೂಡ ಕಲೆಕ್ಷನ್ಸ್ ಇದೆ ಅಲ್ಲಿ.
ನೋಡಿ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ಈ ಕಾರ್ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸಲ ವಿಸಿಟ್ ಮಾಡಿ. ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಕಾರ್ ನೋಡೋದು ಕಣ್ಣಿಗೆ ಒಂದು ಹಬ್ಬ ಅಂತಲೇ ಅನ್ಬೋದು. ನಮ್ಮ ಮೈಸೂರು ಟ್ರಿಪ್ ಇಲ್ಲಿಗೆ ಎಂಡ್ ಆಯಿತು ಅಂತ ಅನ್ಬೋದು. ನಾವು ಈ ಕಾರ್ ಮ್ಯೂಸಿಯಮ್ನ ಮುಗಿಸ್ಕೊಂಡು ಹೊರಗೆ ರೆಸ್ಟೋರೆಂಟ್ ಇತ್ತಲ್ವ, ಅಲ್ಲೇ ಕಾಫಿನ ಕುಟ್ಕೊಂಡು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.